ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಂಪುಟ ಸರ್ಜರಿ ವಿಚಾರವಾಗಿಯೂ ಕೂಡ ನಡುಕ ಶುರುವಾಗಿದೆ. ಕೆಲ ಸಚಿವರಿಗೆ, ಕೆಲವರಿಗೆ ಕೊಟ್ಟು ಹೊಸಬರಿಗೆ, ಹಾಗೆ ಕೆಲ ಹಿರಿಯರಿಗೂ ಕೂಡ ಲಕ್ ಹೊಳೆಯುತ್ತೆ ನವೆಂಬರ್ ಅಂತ್ಯಕ್ಕೆ ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು. ಹಿರಿತನ ಜಾತಿ ಆಧಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಮಾಡುವತ್ತ ಚಿಂತನೆ ನಡೆದಿದ್ದಂತೆ ಹಿರಿಯರ ಜೊತೆಗೆ ಕೆಲ ಕಿರಿಯರಿಗೂ ಕೂಡ ಲಕ್ ಸಿಗುವ ಸಾಧ್ಯತೆ ಇದೆ. ಹೊಸ ಸಂಪುಟದಲ್ಲಿ ಹಾಗಾದ್ರೆ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಪಟ್ಟ? ರಿಪಬ್ಲಿಕ್ ಕನ್ನಡದಲ್ಲಿ ಸಂಪುಟ ಸರ್ಜರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಜಾತಿ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಬಹುತೇಕ ನಿಶ್ಚಿತ. ಒಂದೊಂದು ಜಾತಿಯಲ್ಲೂ ಕೂಡ ಇದ್ದಾರೆ ಸಚಿವಾಕಾಂಕ್ಷಿಗಳು. ಈಡಿಗ ಸಮುದಾಯ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೊಟ್ರೆ ಅದೇ ಸಮುದಾಯದ ಹರಿಪ್ರಸಾದ್ ಅವರಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಲಿಂಗಾಯತ ಸಮುದಾಯದ ಹಾಲಿ 4 ಸಚಿವರಿಗೆ ಕೊಡ್ತಾರಂತೆ. ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, ಶರಣ ಬಸಪ್ಪ ದರ್ಶನಾಪುರ ಅವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಇವರ ಸ್ಥಾನಕ್ಕೆ BR ಪಾಟೀಲ್, ಅಪ್ಪಾಜಿ ನಾಡಗೌಡ, BK ಸಂಗಮೇಶ್, ಲಕ್ಷ್ಮಣ್ ಸವದಿ, ಹಂಪನಗೌಡ ಬಾದರ್ಲಿ ಸಂಪುಟಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಂತೆ. ಜೊತೆಗೆ ವೆಂಕಟೇಶ್, ಚಲುವರಾಯಸ್ವಾಮಿ, MC ಸುಧಾಕರ್ಗೆ ಶಾಕ್ ಆದಿದ್ಯಂತೆ. ಒಕ್ಕಲಿಗ ಕೋಟದಲ್ಲಿ M ಕೃಷ್ಣಪ್ಪ, ಶಿವಲಿಂಗೇಗೌಡ, ಗುಬ್ಬಿ ಶ್ರೀನಿವಾಸ್ ಸಂಪುಟಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಒಟ್ಟು 15ರಿಂದ 17 ಹಾಲಿ ಸಚಿವರಿಗೆ ಶಾಕ್ ನೀಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನವೆಂಬರ್ ಅಂತ್ಯಕ್ಕೆ ಸಂಪುಟ ಸರ್ಜರಿ ಫಿಕ್ಸಾ? ಆದ್ರೆ ಯಾರಿಗೆಲ್ಲ ಯಾರಿಗೆಲ್ಲ ಎಂಟ್ರಿ? ಖಂಡಿತ ನಾಗೇಂದ್ರ ಬಾಬು, ಈಗಿರತಕ್ಕಂತ ಮಾಹಿತಿಗಳ ಪ್ರಕಾರ ನವೆಂಬರ್ 8 ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೋದಕ್ಕೆ ಈಗಾಗಲೇ CM ಸಿದ್ದರಾಮಯ್ಯ ಅವರು ತಯಾರಿ ನಡೆಸ್ತಾ ಇದ್ದಾರೆ. ಒಂದು ಸುತ್ತಿನ ಮಾತುಕತೆ ಕೂಡ ಹೈಕಮಾಂಡ್ ಜೊತೆ ಈ ಹಿಂದೆ ಆಗಿತ್ತು. ಆದ್ರೆ ಆ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ. ಆದ್ರೆ CM ಸಿದ್ದರಾಮಯ್ಯ ಅವರು ಯಾರಿಗೆ ಕೊಡಬೇಕು, ಯಾರಿಗೆ ಮುಂದೆ ಒರೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಹಿಂದೆ ಸಚಿವರ ಮೌಲ್ಯಮಾಪನವನ್ನು ಮಾಡಿ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದೆ. ಜಾತಿವಾರು ಯಾರಿಗೆಲ್ಲ ಕೊಟ್ರೆ ಯಾರನ್ನೆಲ್ಲ ಸೇರಿಸ್ಕೋಬೇಕು ಮತ್ತು ಪಕ್ಷಕ್ಕೆ ನಿಷ್ಠೆ ಆಗಿರೋರ ಜೊತೆಗೆ ಹಿರಿಯರನ್ನು ಕೂಡ ಮುಂದುವರಿಸುವಂತದ್ದು ಮತ್ತು ಕಿರಿಯರಿಗೂ ಕೂಡ ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ನವೆಂಬರ್ 14ಕ್ಕೆ ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದು ಒಂದು ಅಂತಿಮ ಹಂತಕ್ಕೆ ಬರುತ್ತೆ. ಆ ನಂತರ ರಾಜ್ಯ ರಾಜಕೀಯದ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಗಮನ ಹರಿಸುತ್ತೆ. ಮುಂದಿನ 2.5 ವರ್ಷ ಸುಗಮವಾಗಿ ರಾಜ್ಯ ಸರ್ಕಾರ ನಡೀಬೇಕು. ಆ ನಿಟ್ಟಿನಲ್ಲಿ 2.5 ವರ್ಷಕ್ಕೆ ಹೊಸ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ. ಈಗಿರ್ತಕ್ಕಂಥ 2 ಖಾಲಿ ಸ್ಥಾನಗಳ ಪೈಕಿ 15ರಿಂದ 17 ಸ್ಥಾನಗಳನ್ನ ಕೈ ಬಿಟ್ಟು ಸುಮಾರು 19 ಸ್ಥಾನಗಳನ್ನ ಭರ್ತಿ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆ 34 ಸಚಿವರ ಪೈಕಿ 19ರಿಂದ 20 ಸಚಿವರು ಹೊಸದಾಗಿ ಎಂಟ್ರಿ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ಈ ಬಗ್ಗೆ ಈ ಕುರಿತು CM ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಆಪ್ತ ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಸಚಿವರನ್ನ ಯಾರನ್ನ ಮುಂದುವರಿಸಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಒಂದಷ್ಟು ಕೆಲವರಿಗೆ ಈಗಾಗಲೇ ಹಿಂದೆ ಭರವಸೆ ಕೊಡಲಾಗಿದೆ. ಮೊದಲ ಸಚಿವ ಸಂಪುಟ ಪುನರ್ರಚನೆ ವೇಳೆ, ಮುಂದಿನ ಪುನರ್ರಚನೆ ವೇಳೆ ನಿಮ್ಮನ್ನ ಸೇರಿಸ್ಕೊಳ್ತೀವಂತ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಂಡು CM ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಒಟ್ಟಾಗಿ ಕೂತು ನವೆಂಬರ್ ಅಂತ್ಯಕ್ಕೆ ಈ ಒಂದು ಹೊಸ ಸಚಿವ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ. ಮತ್ತು ಡಿಸೆಂಬರ್ ಅಲ್ಲಿ ಏನು ಚಳಿಗಾಲದ ಅಧಿವೇಶನ ಬರುತ್ತೆ, ಆ ಅಧಿವೇಶನಕ್ಕೆ ಹೊಸದಾಗಿ ಸಚಿವ ಸಂಪುಟದ ಜೊತೆಗೆ ಬೆಳಗಾವಿ ಅಧಿವೇಶನಕ್ಕೆ ಸರ್ಕಾರ ಎಂಟ್ರಿ ಆಗಲಿದೆ. ವಿಪಕ್ಷಗಳನ್ನ ತಿರುಗೇಟು ಕೊಡೋದಕ್ಕೆ ಹೊಸ ಸಚಿವರನ್ನ. ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಂಪುಟ ಸರ್ಜರಿ ವಿಚಾರವಾಗಿಯೂ ಕೂಡ ನಡುಕ ಶುರುವಾಗಿದೆ. ಕೆಲ ಸಚಿವರಿಗೆ, ಕೆಲವರಿಗೆ ಕೊಟ್ಟು ಹೊಸಬರಿಗೆ, ಹಾಗೆ ಕೆಲ ಹಿರಿಯರಿಗೂ ಕೂಡ ಲಕ್ ಹೊಳೆಯುತ್ತೆ ನವೆಂಬರ್ ಅಂತ್ಯಕ್ಕೆ ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು. ಹಿರಿತನ ಜಾತಿ ಆಧಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಮಾಡುವತ್ತ ಚಿಂತನೆ ನಡೆದಿದ್ದಂತೆ ಹಿರಿಯರ ಜೊತೆಗೆ ಕೆಲ ಕಿರಿಯರಿಗೂ ಕೂಡ ಲಕ್ ಸಿಗುವ ಸಾಧ್ಯತೆ ಇದೆ. ಹೊಸ ಸಂಪುಟದಲ್ಲಿ ಹಾಗಾದ್ರೆ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಪಟ್ಟ? ರಿಪಬ್ಲಿಕ್ ಕನ್ನಡದಲ್ಲಿ ಸಂಪುಟ ಸರ್ಜರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ.
ಜಾತಿ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಬಹುತೇಕ ನಿಶ್ಚಿತ. ಒಂದೊಂದು ಜಾತಿಯಲ್ಲೂ ಕೂಡ ಇದ್ದಾರೆ ಸಚಿವಾಕಾಂಕ್ಷಿಗಳು. ಈಡಿಗ ಸಮುದಾಯ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೋಕ್ ಕೊಟ್ರೆ ಅದೇ ಸಮುದಾಯದ ಹರಿಪ್ರಸಾದ್ ಅವರಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಲಿಂಗಾಯತ ಸಮುದಾಯದ ಹಾಲಿ 4 ಸಚಿವರಿಗೆ ಕೋಕ್ ಕೊಡ್ತಾರಂತೆ ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, ಶರಣ ಬಸಪ್ಪ ದರ್ಶನಾಪುರ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಇವರ ಸ್ಥಾನಕ್ಕೆ BR ಪಾಟೀಲ್, ಅಪ್ಪಾಜಿ ನಾಡಗೌಡ, BK ಸಂಗಮೇಶ್, ಲಕ್ಷ್ಮಣ್ ಸವದಿ, ಹಂಪನಗೌಡ ಬಾದರ್ಲಿ ಸಂಪುಟಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಂತೆ. ಜೊತೆಗೆ ವೆಂಕಟೇಶ್, ಚಲುವರಾಯಸ್ವಾಮಿ, MC ಸುಧಾಕರ್ಗೆ ಶಾಕ್ ಕಾದಿದ್ಯಂತೆ. ಒಕ್ಕಲಿಗ ಕೋಟದಲ್ಲಿ M ಕೃಷ್ಣಪ್ಪ, ಶಿವಲಿಂಗೇಗೌಡ, ಗುಬ್ಬಿ ಶ್ರೀನಿವಾಸ್ ಸಂಪುಟಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಒಟ್ಟು 15ರಿಂದ 17 ಹಾಲಿ ಸಚಿವರಿಗೆ ಶಾಕ್ ನೀಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನವೆಂಬರ್ ಅಂತ್ಯಕ್ಕೆ ಸಂಪುಟ ಸರ್ಜರಿ ಫಿಕ್ಸಾ? ಆದ್ರೆ ಯಾರಿಗೆಲ್ಲ ಕೋಕ್, ಯಾರಿಗೆಲ್ಲ ಎಂಟ್ರಿ? ಖಂಡಿತ ನಾಗೇಂದ್ರ ಬಾಬು, ಈಗಿರತಕ್ಕಂತ ಮಾಹಿತಿಗಳ ಪ್ರಕಾರ ನವೆಂಬರ್ ಎಂಡು ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೋದಕ್ಕೆ ಈಗಾಗಲೇ CM ಸಿದ್ದರಾಮಯ್ಯ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಸುತ್ತಿನ ಮಾತುಕತೆ ಕೂಡ ಹೈಕಮಾಂಡ್ ಜೊತೆ ಈ ಹಿಂದೆ ಆಗಿತ್ತು. ಆದ್ರೆ ಆ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ. ಆದ್ರೆ CM ಸಿದ್ದರಾಮಯ್ಯ ಅವರು ಯಾರಿಗೆ ಕೋಕ್ ಕೊಡಬೇಕು, ಯಾರಿಗೆ ಮುಂದೆ ಒರೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಇದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಹಿಂದೆ ಸಚಿವರ ಮೌಲ್ಯಮಾಪನವನ್ನು ಮಾಡಿ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದೆ. ಜಾತಿವಾರು ಯಾರಿಗೆಲ್ಲ ಕೋಕ್ ಕೊಟ್ರೆ ಯಾರನ್ನೆಲ್ಲ ಸೇರಿಸ್ಕೋಬೇಕು ಮತ್ತು ಪಕ್ಷಕ್ಕೆ ನಿಷ್ಠೆ ಆಗಿರೋರ ಜೊತೆಗೆ ಹಿರಿಯರನ್ನು ಕೂಡ ಮುಂದುವರಿಸುವಂತದ್ದು ಮತ್ತು ಕಿರಿಯರಿಗೂ ಕೂಡ ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ನವೆಂಬರ್ 14ಕ್ಕೆ ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದು ಒಂದು ಅಂತಿಮ ಹಂತಕ್ಕೆ ಬರುತ್ತೆ. ಆ ನಂತರ ರಾಜ್ಯ ರಾಜಕೀಯದ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಗಮನ ಹರಿಸುತ್ತೆ. ಮುಂದಿನ 2.5 ವರ್ಷ ಸುಗಮವಾಗಿ ರಾಜ್ಯ ಸರ್ಕಾರ ನಡೀಬೇಕು. ಆ ನಿಟ್ಟಿನಲ್ಲಿ 2.5 ವರ್ಷಕ್ಕೆ ಹೊಸ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ. ಈಗಿರ್ತಕ್ಕಂಥ 2 ಖಾಲಿ ಸ್ಥಾನಗಳ ಪೈಕಿ 15ರಿಂದ 17 ಸ್ಥಾನಗಳನ್ನ ಕೈ ಬಿಟ್ಟು ಸುಮಾರು 19 ಸ್ಥಾನಗಳನ್ನ ಭರ್ತಿ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆ 34 ಸಚಿವರ ಪೈಕಿ 19ರಿಂದ 20 ಸಚಿವರು ಹೊಸದಾಗಿ ಎಂಟ್ರಿ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ಈ ಬಗ್ಗೆ ಈ ಕುರಿತು CM ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಆಪ್ತ ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಸಚಿವರನ್ನ ಯಾರನ್ನ ಮುಂದುವರಿಸಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಒಂದಷ್ಟು ಕೆಲವರಿಗೆ ಈಗಾಗಲೇ ಹಿಂದೆ ಭರವಸೆ ಕೊಡಲಾಗಿದೆ, ಮೊದಲ ಸಚಿವ ಸಂಪುಟ ಪುನರ್ರಚನೆ ವೇಳೆ, ಮುಂದಿನ ಪುನರ್ರಚನೆ ವೇಳೆ ನಿಮ್ಮನ್ನ ಸೇರಿಸ್ಕೊಳ್ತೀವಿ ಅಂತ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಂಡು CM ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಒಟ್ಟಾಗೆ ಕೂತು ನವೆಂಬರ್ ಅಂತ್ಯಕ್ಕೆ ಈ ಒಂದು ಹೊಸ ಸಚಿವ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ. ಮತ್ತು ಡಿಸೆಂಬರ್ ಅಲ್ಲಿ ಏನು ಚಳಿಗಾಲದ ಅಧಿವೇಶನ ಬರುತ್ತೆ, ಆ ಅಧಿವೇಶನಕ್ಕೆ ಹೊಸದಾಗಿ ಸಚಿವ ಸಂಪುಟದ ಜೊತೆಗೆ ಬೆಳಗಾವಿ ಅಧಿವೇಶನಕ್ಕೆ ಸರ್ಕಾರ ಎಂಟ್ರಿ ಆಗಲಿದೆ. ವಿಪಕ್ಷಗಳನ್ನ ತಿರುಗೇಟು ಕೊಡೋದಕ್ಕೆ ಹೊಸ ಸಚಿವರನ್ನ. ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಂಪುಟ ಸರ್ಜರಿ ವಿಚಾರವಾಗಿಯೂ ಕೂಡ ನಡುಕ ಶುರುವಾಗಿದೆ ಕೆಲ ಸಚಿವರಿಗೆ. ಕೆಲವರಿಗೆ ಕೊಟ್ಟು ಹೊಸಬರಿಗೆ ಹಾಗೆ ಕೆಲ ಹಿರಿಯರಿಗೂ ಕೂಡ ಲಕ್ ಹೊಳೆಯುತ್ತೆ ನವೆಂಬರ್ ಅಂತ್ಯಕ್ಕೆ ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು. ಹಿರಿತನ ಜಾತಿ ಆಧಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಮಾಡುವತ್ತ ಚಿಂತನೆ ನಡೆದಿದ್ದಂತೆ ಹಿರಿಯರ ಜೊತೆಗೆ ಕೆಲ ಕಿರಿಯರಿಗೂ ಕೂಡ ಲಕ್ ಸಿಗುವ ಸಾಧ್ಯತೆ ಇದೆ. ಹೊಸ ಸಂಪುಟದಲ್ಲಿ ಹಾಗಾದ್ರೆ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಪಟ್ಟ? ರಿಪಬ್ಲಿಕ್ ಕನ್ನಡದಲ್ಲಿ ಸಂಪುಟ ಸರ್ಜರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಜಾತಿ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಬಹುತೇಕ ನಿಶ್ಚಿತ. ಒಂದೊಂದು ಜಾತಿಯಲ್ಲೂ ಕೂಡ ಇದ್ದಾರೆ ಸಚಿವಾಕಾಂಕ್ಷಿಗಳು. ಈಡಿಗ ಸಮುದಾಯ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೋಕ್ ಕೊಟ್ರೆ ಅದೇ ಸಮುದಾಯದ ಹರಿಪ್ರಸಾದ್ ಅವರಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಲಿಂಗಾಯತ ಸಮುದಾಯದ ಹಾಲಿ 4 ಸಚಿವರಿಗೆ ಕೋಕ್ ಕೊಡ್ತಾರಂತೆ ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, ಶರಣ ಬಸಪ್ಪ ದರ್ಶನಾಪುರ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಇವರ ಸ್ಥಾನಕ್ಕೆ BR ಪಾಟೀಲ್, ಅಪ್ಪಾಜಿ ನಾಡಗೌಡ, BK ಸಂಗಮೇಶ್, ಲಕ್ಷ್ಮಣ್ ಸವದಿ, ಹಂಪನಗೌಡ ಬಾದರ್ಲಿ ಸಂಪುಟಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಂತೆ. ಜೊತೆಗೆ ವೆಂಕಟೇಶ್, ಚಲುವರಾಯಸ್ವಾಮಿ, MC ಸುಧಾಕರ್ಗೆ ಶಾಕ್ ಕಾದಿದ್ಯಂತೆ. ಒಕ್ಕಲಿಗ ಕೋಟದಲ್ಲಿ M ಕೃಷ್ಣಪ್ಪ, ಶಿವಲಿಂಗೇಗೌಡ, ಗುಬ್ಬಿ ಶ್ರೀನಿವಾಸ್ ಸಂಪುಟಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಒಟ್ಟು
15ರಿಂದ 17 ಹಾಲಿ ಸಚಿವರಿಗೆ ಶಾಕ್ ನೀಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನವೆಂಬರ್ ಅಂತ್ಯಕ್ಕೆ ಸಂಪುಟ ಸರ್ಜರಿ ಫಿಕ್ಸಾ? ಆದ್ರೆ ಯಾರಿಗೆಲ್ಲ ಕೋಕ್, ಯಾರಿಗೆಲ್ಲ ಎಂಟ್ರಿ? ಖಂಡಿತ ನಾಗೇಂದ್ರ ಬಾಬು, ಈಗಿರತಕ್ಕಂತ ಮಾಹಿತಿಗಳ ಪ್ರಕಾರ ನವೆಂಬರ್ ಎಂಡು ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಸುತ್ತಿನ ಮಾತುಕತೆ ಕೂಡ ಹೈಕಮಾಂಡ್ ಜೊತೆ ಈ ಹಿಂದೆ ಆಗಿತ್ತು. ಆದ್ರೆ ಆ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾರಿಗೆ ಕೋಕ್ ಕೊಡಬೇಕು, ಯಾರಿಗೆ ಮುಂದೆ ಒರೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಹಿಂದೆ ಸಚಿವರ ಮೌಲ್ಯಮಾಪನವನ್ನು ಮಾಡಿ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದೆ. ಜಾತಿವಾರು ಯಾರಿಗೆಲ್ಲ ಕೋಕ್ ಕೊಟ್ರೆ ಯಾರನ್ನೆಲ್ಲ ಸೇರಿಸ್ಕೋಬೇಕು ಮತ್ತು ಪಕ್ಷಕ್ಕೆ ನಿಷ್ಠೆ ಆಗಿರೋರ ಜೊತೆಗೆ ಹಿರಿಯರನ್ನು ಕೂಡ ಮುಂದುವರಿಸುವಂತದ್ದು ಮತ್ತು ಕಿರಿಯರಿಗೂ ಕೂಡ ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ನವೆಂಬರ್ 14ಕ್ಕೆ ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದು ಒಂದು ಅಂತಿಮ ಹಂತಕ್ಕೆ ಬರುತ್ತೆ. ಆ ನಂತರ ರಾಜ್ಯ ರಾಜಕೀಯದ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಗಮನ ಹರಿಸುತ್ತೆ. ಮುಂದಿನ 2.5 ವರ್ಷ ಸುಗಮವಾಗಿ ರಾಜ್ಯ ಸರ್ಕಾರ ನಡೀಬೇಕು. ಆ ನಿಟ್ಟಿನಲ್ಲಿ 2.5 ವರ್ಷಕ್ಕೆ ಹೊಸ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ. ಈಗಿರ್ತಕ್ಕಂಥ 2 ಖಾಲಿ ಸ್ಥಾನಗಳ ಪೈಕಿ 15ರಿಂದ 17 ಸ್ಥಾನಗಳನ್ನ ಕೈ ಬಿಟ್ಟು ಸುಮಾರು 19 ಸ್ಥಾನಗಳನ್ನ ಭರ್ತಿ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆ 34 ಸಚಿವರ ಪೈಕಿ 19ರಿಂದ 20 ಸಚಿವರು ಹೊಸದಾಗಿ ಎಂಟ್ರಿ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ಈ ಬಗ್ಗೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಆಪ್ತ ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಸಚಿವರನ್ನ ಯಾರನ್ನ ಮುಂದುವರಿಸಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಒಂದಷ್ಟು ಕೆಲವರಿಗೆ ಈಗಾಗಲೇ ಹಿಂದೆ ಭರವಸೆ ಕೊಡಲಾಗಿದೆ, ಮೊದಲ ಸಚಿವ ಸಂಪುಟ ಪುನರ್ರಚನೆ ವೇಳೆ ಮುಂದಿನ ಪುನರ್ರಚನೆ ವೇಳೆ ನಿಮ್ಮನ್ನ ಸೇರಿಸ್ಕೊಳ್ತೀವಿ ಅಂತ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಒಟ್ಟಾಗೆ ಕೂತು ನವೆಂಬರ್ ಅಂತ್ಯಕ್ಕೆ ಈ ಒಂದು ಹೊಸ ಸಚಿವ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ. ಮತ್ತು ಡಿಸೆಂಬರ್ ಅಲ್ಲಿ ಏನು ಚಳಿಗಾಲದ ಅಧಿವೇಶನ ಬರುತ್ತೆ, ಆ ಅಧಿವೇಶನಕ್ಕೆ ಹೊಸದಾಗಿ ಸಚಿವ ಸಂಪುಟದ ಜೊತೆಗೆ ಬೆಳಗಾವಿಯ ಅಧಿವೇಶನಕ್ಕೆ ಸರ್ಕಾರ ಎಂಟ್ರಿ ಆಗಲಿದೆ. ವಿಪಕ್ಷಗಳನ್ನ ತಿರುಗೇಟು ಕೊಡೋದಕ್ಕೆ ಹೊಸ ಸಚಿವರನ್ನ